ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳಲ್ಲಿ ನಾವು ಆಲಿಸಿದೆವು, ಇದು ಸುಪ್ರಸನ್ನತೆಯ ಕಾಲ, ದೇವರ ಕೃಪೆಯನ್ನು ಪಡೆಯುವ ಕಾಲ. ಕಾರಣ ಇಷ್ಟೇ, ಪ್ರತಿಯೊಂದು ತಪಸ್ಸು ಕಾಲ ಸೈತಾನಿನ ವಿರುದ್ಧ ಯುದ್ಧವನ್ನು ಘೋಷಿಸುವ ಸಮಯವಾಗಿದೆ. ಸೈತಾನನ ದುಷ್ಪ್ರೇರಣೆಗಳ ವಿರುದ್ಧ ನಾವು ಮೆಟ್ಟಿ ನಿಲ್ಲುವ ಕಾಲ ಈ ತಪಸ್ಸು ಕಾಲವಾಗಿದೆ. ಪ್ರಿಯರೇ, ಈ ತಪಸ್ಸು ಕಾಲದ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಸುಮಾರು 4ನೇ ಶತಮಾನದಲ್ಲೇ ಈ ಒಂದು ತಪಸ್ಸು ಕಾಲದ ಒಂದು ಆಚರಣೆ ಬೆಳಕಿಗೆ ಬಂದಿದೆ. ಕ್ರಿಸ್ತ ಶಕ 325ನೇ ಶತಮಾನದಲ್ಲೇ ಈ ಒಂದು ತಪಸ್ಸು ಕಾಲದ ಒಂದು ಪ್ರಾಮುಖ್ಯತೆಯನ್ನ ಅಂದಿನ ಜಗದ್ಗುರುಗಳು ಅರಿತುಕೊಂಡು ಇದನ್ನ ಘೋಷಿಸಿದರು. ಕಾರಣ, ಪ್ರಿಯ ಸಹೋದರ ಸಹೋದರಿಯರೇ, ನಾವು 40 ದಿನಗಳು ಬೈಬಲ್ನ ಹಿನ್ನೆಲೆಯಲ್ಲಿ ಈ 40 ದಿನಗಳ ಪ್ರಾಮುಖ್ಯತೆಯನ್ನು ನಾವು ನೋಡುವುದಾದರೆ, ನಾವು ಮೊದಲಾಗಿ ನಾವು ನೋಡ್ತೇವೆ ವಿಮೋಚನಾ ಕಾಂಡ 24ನೇ ಅಧ್ಯಾಯ 18ರಿಂದ ಸಿನಾಯಿ ಬೆಟ್ಟದ ಮೇಲೆ ಮೋಶೆ 40 ದಿನಗಳ ಕಾಲ ಹಗಲಿರುಳು ಉಪವಾಸ ಪ್ರಾರ್ಥನೆಯಲ್ಲಿದ್ದು ದೇವರೊಂದಿಗೆ ಸಂಭಾಷಣೆಯಲ್ಲಿ ತೊಡಗುತ್ತಾರೆ. ಅದಾದ ಮೇಲೆಯೇ ದೇವರು ಇಸ್ರಾಯೇಲರೊಂದಿಗೆ ಉಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. 10 ಆಜ್ಞೆಗಳನ್ನು ಕೊಟ್ಟು, ನಾನು ನಿನ್ನ ದೇವರಾಗಿರುವೆನು, ನೀನು ನನ್ನ ಪ್ರಜೆಯಾಗಿರುವೆ ಎಂಬ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅವರ ನಡುವಿನ ಸಂಬಂಧವನ್ನ ಗಟ್ಟಿ ಮಾಡಿಸಿಕೊಳ್ಳುತ್ತಾರೆ. ಆ 40 ದಿನ ಮೋಶೆ ಅದಕ್ಕೆ ಸಿದ್ಧತೆಯನ್ನ ಮಾಡಿದ, ಆ ಒಂದು ಒಡಂಬಡಿಕೆ ಏರ್ಪಡುವುದಕ್ಕ. ಅದರಿಂದ ನಾವು ಮುಂದುವರೆದು ನೋಡ್ತೇವೆ, 1 ಅರಸರ ಗ್ರಂಥ 19ನೇ ಅಧ್ಯಾಯದಲ್ಲಿ ಹೋರೇಬ್ ಬೆಟ್ಟದ ಮೇಲೆ ಎಲಿಯನ ಪ್ರಯಾಣ. ಎಲಿಯ ದೇವರ ಪ್ರವಾದಿಯಾಗಿದ್ದ, ಆದರೆ ಅವನ ಜೀವನದಲ್ಲಿ ಅವನು ಎಲ್ಲೆಲ್ಲಿ ಪ್ರಬೋಧನೆ ಮಾಡೋದಕ್ಕೆ ಹೋದ್ದು, ಎಲ್ಲರ ಜನರು ಅವನ ವಿರುದ್ಧ ತಿರುಗಿಬಿದ್ದು ಅವನನ್ನು ಕೊಲ್ಲುವುದಕ್ಕೆ ಹೋದ. ಆ ಸಮಯದಲ್ಲಿ ಅವನು ಎಲ್ಲರಿಗೆ ಹೆದರಿ ಓಡಿ ಹೋಗುತ್ತಾನೆ ಹೋರೇಬ್ ಬೆಟ್ಟದ ಮೇಲೆ. ಅಲ್ಲಿ ಅವನು 40 ದಿನಗಳ ಕಾಲ ದೇವರ ಒಂದು ತಪಸ್ಸಿನಲ್ಲಿ ದೇವರನ್ನ ಹುಡುಕುತ್ತಾ ಕೂರುತ್ತಾನೆ. ಅಲ್ಲಿ ದೇವರ ದರ್ಶನವಾಗುತ್ತದೆ. ಅವನ ಎಲ್ಲ ಭಯಗಳನ್ನು ದೇವರು ತೆಗೆದುಹಾಕುತ್ತಾನೆ. ಅವನಲ್ಲಿದ್ದಂತೆ ಎಲ್ಲ ಗೊಂದಲಗಳನ್ನು ದೇವರು ತೆಗೆದುಹಾಕುತ್ತಾನೆ. ಅವನಲ್ಲಿದ್ದ ಎಲ್ಲ ಭಯಗಳನ್ನು ತೆಗೆದುಹಾಕಿ ಅವನಿಗೆ ಧೈರ್ಯವನ್ನು ದೇವರು ಕೊಡುತ್ತಾನೆ. ಈ ತಪಸ್ಸು ಕಾಲವೂ ಸಹ ನಮ್ಮಲ್ಲಿರುವಂತೆ ಎಲ್ಲ ರೀತಿಯ ಗೊಂದಲಗಳನ್ನು ತೆಗೆದುಹಾಕುವ ಸಮಯ, ನಮಗೆ ಧೈರ್ಯವನ್ನು ಕೊಡುವ ಸಮಯ. ದೇವರು, ನಾನು ನಿನ್ನೊಂದಿಗಿದ್ದೇನೆ, ಸೈತಾನನ ಎಲ್ಲಾ ದುಷ್ಕೃಗಳ ಕ್ರಿಯೆಗಳನ್ನ ದುರ್ಗುಣಗಳನ್ನ ನೀನು ಮೆಟ್ಟಿ ನಿಲ್ಲಲು ನಿನಗೆ ಸಾಧ್ಯ ಎಂದು ದೇವರು ಬೆಂಬಲ ಕೊಡುವ ಸಮಯ. ಅದೇ ರೀತಿ ನಾವು ಮುಂದುವರೆದು ನೋಡುವುದಾದರೆ ಬೇರೆ ಸಂಖ್ಯಾಕಾಂಡದಲ್ಲಿ ನಾವು ನೋಡ್ತೇವೆ, ಈಜಿಪ್ಟಿನಲ್ಲಿ ಬಿಡುಗಡೆಯನ್ನು ಹೊಂದಿದ ಇಸ್ರಾಯೇಲರು ದೇವರು ವಾಗ್ದಾನ ಮಾಡಿದ ಆ ಒಂದು ಕಾನಾನ್ ನಾಡನ್ನು ತಲುಪಲು 40 ವರ್ಷಗಳು ಕಳೆದವು. ಈ 40 ವರ್ಷಗಳಲ್ಲಿ ಅವರು ಮರಳುಗಾಡಿನಲ್ಲಿ ಪ್ರಯಾಣವನ್ನ ಮಾಡಿ 40 ವರ್ಷಗಳು ಮುಗಿದ ನಂತರ ಅವರು ದೇವರು ವಾಗ್ದಾನ ನೀಡಿದ ಹಾಲು ಜೇನು ಹರಿಯುವ ನಾಡನ್ನ ಸೇರಿಕೊಳ್ಳುತ್ತಾರೆ. ಅದೇ ರೀತಿ ನಾವು ನೋಡ್ತೇವೆ ಮತ್ತಾಯನ ಶುಭ ಸಂದೇಶ ಮತ್ತು ಮಾರ್ಕ ಮತ್ತು ಲೂಕನ ಶುಭ ಸಂದೇಶದಲ್ಲಿ ಯೇಸು ತನ್ನ ಬಹಿರಂಗ ಜೀವನವನ್ನ ಪ್ರಾರಂಭಿಸುವುದಕ್ಕೆ ಮುಂಚೆ 40 ದಿನಗಳ ಕಾಲ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ತನ್ನನ್ನೇ ತಾನು ಅವರು ಸಿದ್ಧಗೊಳಿಸಿಕೊಳ್ಳುತ್ತಾರೆ. ಅಂದ್ರೆ ಪ್ರಿಯರೇ, ಈ 40 ದಿನ ಎಂಬುದು ಬೈಬಲ್ನ ಒಂದು ಹಿನ್ನೆಲೆಯಲ್ಲಿ ಬಹಳ ಶ್ರೇಷ್ಠವಾದ ದಿನಗಳು. ಈ 40 ದಿನಗಳು ನಮ್ಮನ್ನ ನಾವೆಲ್ಲರೂ ವರ್ಷವಿಡೀ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಬಲಿ ಪೂಜೆಯಲ್ಲಿ ಭಾಗವಹಿಸ್ತೇವೆ. ಆದರೆ ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ನಾವು ನಮ್ಮನ್ನೇ ನಾವು ಅವಲೋಕಿಸಿ ನೋಡಿಕೊಳ್ಳುತ್ತೇವೆ. ನಮ್ಮ ಆತ್ಮಗಳನ್ನ, ನಮ್ಮ ಹೃದಯವನ್ನು ನಾವು ಅವಲೋಕಿಸಿ ನೋಡ್ತೇವೆ. ನಾನು ಎಲ್ಲಿದ್ದೇನೆ, ನಾನು ಎಲ್ಲಿ ದಾರಿ ತಪ್ಪಿದ್ದೇನೆ, ನಾನು ಎಲ್ಲಿ ದೇವರ ವಾಕ್ಯವನ್ನು ಮರೆತಿದ್ದೇನೆ, ಎಲ್ಲಿ ನಾನು ನನ್ನ ಕರ್ತವ್ಯದಿಂದ ನಾನು ಕರ್ತವ್ಯವನ್ನ ಮಾಡದೇ ಇದ್ದೇನೆ. ಇವುಗಳ ಬಗ್ಗೆ ನಾವು ಯೋಚನೆ ಮಾಡುತ್ತಾ, ಧ್ಯಾನ ಮಾಡುತ್ತಾ ನಮ್ಮ ಜೀವನವನ್ನ ನಾವು ಅವಲೋಕಿಸಿ ನೋಡುವ ಸಮಯವೇ ಈ ಒಂದು ತಪಸ್ಸು ಕಾಲ. ಆದ್ದರಿಂದ ಇಂದು ನಾವು ಆಧ್ಯಾತ್ಮಿಕ ನವೀಕರಣದ ಕಡೆ ಇಂದು ಗಮನ ಹರಿಸಬೇಕಾಗಿದೆ. ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ, ಯಾವ ರೀತಿ ಕ್ರೈಸ್ತನಾಗಿ ದೀಕ್ಷಾಸ್ಥಾನ ಪಡೆದ ನಂತರ ನಾನು ಯಾವ ರೀತಿ ಬದುಕುತ್ತಾ ಇದ್ದೇನೆ ಎಂಬುದನ್ನ ಅವಲೋಕಿಸಿ ನೋಡಿ, ದಾರಿ ತಪ್ಪಿದ್ದರೆ ಅದನ್ನು ಪುನಃ ಸರಿಪಡಿಸಿಕೊಳ್ಳುವಂತ ಸಮಯ ಈ ತಪಸ್ಸು ಕಾಲವಾಗಿದೆ. ಆದ್ದರಿಂದ ಪ್ರಿಯರೇ, ಈ ತಪಸ್ಸು ಕಾಲದ ಬಗ್ಗೆ ನಾವು ವಾಚನಗಳ ಒಂದು ಆಧಾರದ ಮೇಲೆ ನಾವು 4 ಅಂಶಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ತಪಸ್ಸು ಕಾಲವೆಂಬುದು ಬದಲಾವಣೆಯ ಕಾಲ.
ಯಾಕೆಂತ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ಬದಲಾವಣೆ ಒಂದು ನಿಯಮ. ಪ್ರತಿಯೊಂದು ವಸ್ತು ಒಂದಲ್ಲ ಒಂದು ರೀತಿಯ ಬದಲಾವಣೆಯನ್ನು ಕಾಣ್ತಾ ಇರ್ತದೆ. ನಾವು ನೋಡ್ತೇವೆ, ಒಂದು ಸಣ್ಣ ಗಿಡ ನಾವು ನೆಡುವಾಗ ಅದು ಸಣ್ಣದಾಗಿರ್ತದೆ, ಆದ್ರೆ ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದ ಹಾಗೆ ಒಂದು ದೊಡ್ಡ ಮರವಾಗಿ ಅದು ಬೆಳೆದು ನಿಲ್ಲುತ್ತದೆ. ಇನ್ನು ನಾವು ಸಹ ನಮ್ಮ ದೇಹವನ್ನು ನೋಡಿ, ನಾವು ಉದ್ದಾಗಿ ಇಷ್ಟು ದೊಡ್ಡದಾಗಿಲ್ವಾ, ಬಹಳ ಚಿಕ್ಕದಾಗಿದೆ. ಅಂದ್ರೆ ಪ್ರತಿದಿನ ಪರಿವರ್ತನೆ ಅತಿ ಅವಶ್ಯಕ. ಯಾವ ವ್ಯಕ್ತಿಯಲ್ಲಿ ಜೀವ ಇದೆಯೋ ಅವನ ಪರಿವರ್ತನೆ ಅಥವಾ ಬದಲಾವಣೆ ಹೊಂದಲೇಬೇಕು. ಯಾವ ವ್ಯಕ್ತಿ ಸತ್ತಿರ್ತಾನೋ ಅಥವಾ ಯಾವ ಪ್ರಾಣಿ ಸತ್ತಿರ್ತದೋ ಅದರಲ್ಲಿ ಬದಲಾವಣೆ ಇರುವುದಿಲ್ಲ, ಪರಿವರ್ತನೆ ಅನ್ನೋದು ಕಾಣುವುದಿಲ್ಲ. ಆದ್ರಿಂದಲೇ ಅದು ಕೊಳೆತು ಹೋಗುತ್ತದೆ. ಸೊ ಆದ್ರಿಂದ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬದಲಾವಣೆ ಹೊಂದದೆ ಹೋದರೆ, ನಾನು ಹೀಗೆ ಇರ್ತೇನೆ ಅಂತ ಅನ್ಕೊಂಡ್ರೆ ನಾವು ಆಧ್ಯಾತ್ಮಿಕತೆಯಲ್ಲಿ ಕೊಳೆತು ನಾಳುತ್ತೇವೆ, ನಾವು ಸಾವನ್ನ ಹೊಂದುತ್ತೇವೆ ನಮ್ಮ ವಿಶ್ವಾಸದ. ಆದ್ದರಿಂದ ಇಂದು ಮೊದಲನೇ ಸಂದೇಶ ತಪಸ್ಸು ಕಾಲ ನೀಡುತ್ತಾ ಇರುವುದು ಬದಲಾವಣೆಯನ್ನು ನೋಡಿ, ಪರಿವರ್ತನೆಯನ್ನು ಹೊಂದಿ. ನಿಮ್ಮ ಹೃದಯದಲ್ಲಿ, ನಿಮ್ಮ ಯೋಚನೆಯಲ್ಲಿ, ನೀವು ಮಾಡುವ ಕೆಲಸಗಳಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ಪರಿವರ್ತಿಸಿಕೊಳ್ಳಿ, ಬದಲಾಯಿಸಿಕೊಳ್ಳಿ. ಅದೇ ರೀತಿ ಎರಡನೇ ಅಂಶ, ಈ ತಪಸ್ಸು ಕಾಲ ನಮಗೆ ಒಂದು ವಸಂತ ಕಾಲ. ಈ ವಸಂತ ಕಾಲ ಅಂದಾಕ್ಷಣ ಪ್ರಕೃತಿಯನ್ನು ನೋಡಿ. ಫೆಬ್ರವರಿ ತಿಂಗಳು ಬಂತು ಅಂತ ಹೇಳಿದ್ರೆ, ಫೆಬ್ರವರಿ ಮಧ್ಯದಿಂದ ಎಲ್ಲ ಮರಗಳಲ್ಲಿ ಅದರ ಹಳೆಯ ಅಥವಾ ಹಣ್ಣಾಗಿರುವಂತಹ ಎಲೆಗಳು ಉದುರಿ ಹೋಗ್ತದೆ, ಆದ್ರೆ ಬರಿದಾಗುತ್ತದೆ. ಬರಿದಾಗಿ ಸುಮಾರು ಏಪ್ರಿಲ್ ತಿಂಗಳ ನಂತರ ಅದರಲ್ಲಿ ಒಂದು ಹೊಸ ಚಿಗುರುಗಳು ಬರ್ತದೆ, ಹೊಸತನ ಬರ್ತದೆ. ಇದನ್ನೇ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದು. ಈ ತಪಸ್ಸು ಕಾಲ ಪ್ರಾರಂಭವಾಗುವುದೇ ಸಾಮಾನ್ಯವಾಗಿ ಫೆಬ್ರವರಿ ಮಧ್ಯದಿಂದ ಅಥವಾ ಮಾರ್ಚ್ ತಿಂಗಳಲ್ಲಿ. ಅಂದ್ರೆ ಎಲ್ಲಾ ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನು ಉದುರಿಸುವ ಸಮಯ. ಇಂದು ನನ್ನ ಜೀವನದಲ್ಲಿ ಯಾವುದು ಆ ಹಳೆಯ ಎಲೆ? ಅದಾಗಿರಬಹುದು ನನ್ನಲ್ಲಿರುವ ದುರ್ಗುಣ, ಅದಾಗಿರಬಹುದು ನನ್ನಲ್ಲಿರುವಂತಹ ದ್ವೇಷ, ಅದಾಗಿರಬಹುದು ನನ್ನಲ್ಲಿರುವಂತಹ ಸ್ವಾರ್ಥ ಮನೋಭಾವ, ಅದಾಗಿರಬಹುದು ನನ್ನಲ್ಲಿರುವಂತಹ ಅಹಂಕಾರ, ಗರ್ವ. ಇವುಗಳು ನಮ್ಮ ಹಳೆಯ ಒಂದು ಎಲೆಗಳಾಗಿವೆ. ಅದರಲ್ಲಿ ನಾವು ಮುಂದುವರೆದರೆ ನಾವು ಹಳೆಯತನದಲ್ಲೇ ಮುಂದುವರಿಯುತ್ತೇವೆ. ಆದ್ದರಿಂದ ಈ ಒಂದು ತಪಸ್ಸು ಕಾಲ ನಮ್ಮ ಬದುಕಿನ ವಸಂತ ಕಾಲವಾಗಿದೆ. ಹಳೆತನವನ್ನೆಲ್ಲವನ್ನ ಬಿಟ್ಟು ಹೊಸತನದ ಕಡೆ ನಾವು ಮುಖ ಮಾಡುವವರು, ಹೊಸ ಹಣ್ಣುಗಳನ್ನು, ಹೊಸ ಕಾಯಿಗಳನ್ನು ನಮ್ಮ ಜೀವನದಲ್ಲಿ ಬಿಡುವವರು ನಾವು, ಹೊಸ ಸದ್ಗುಣಗಳನ್ನು ನಾವು ಬೆಳೆಸಿಕೊಳ್ಳುವ ವ್ಯಕ್ತಿಗಳು ನಾವು. ಆ ವಸಂತ ಕಾಲ ನಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನು ತರುವ ಈ ತಪಸ್ಸು ಕಾಲವಾಗಿದೆ. ಇನ್ನು ಮೂರನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇದನ್ನ ಮೊದಲನೇ ವಾಚನದಲ್ಲಿ ಆಲಿಸ್ತೇವೆ. ಪ್ರವಾದಿ ಯೋವೇಲನು ನುಡಿತಾ ಇದ್ದಾನೆ, ನಿಮ್ಮ ಉಡುಪುಗಳನ್ನು ಅಲ್ಲ ಹೃದಯಗಳನ್ನು ಸೀಳಿಕೊಳ್ಳಿ, ನಿಮ್ಮ ದೇವರಾದ ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳಿರಿ. ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು ಹತ್ತುಗೋಡಾನೆ. ಇಂದು ನಾವು ಪ್ರಿಯರೇ ಈ ವಾಕ್ಯವನ್ನು ಆಲಿಸಿದಾಗ ಯಹೂದ್ಯರ ಸಂಪ್ರದಾಯದ ಬಗ್ಗೆ ತಿಳಿದುಕೊಳ್ಳಬೇಕು. ಯಹೂದ್ಯರ ಸಂಪ್ರದಾಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಒಂದು ಪ್ರಾಯಶ್ಚಿತ್ತವನ್ನು ಯಾವ ರೀತಿ ಮಾಡಬೇಕಾಗಿತ್ತು ಅಂದ್ರೆ, ಭೂಮಿಯಲ್ಲಿ ಒಂದು ಕೊಂಡವನ್ನು ಕೊರೆದು ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಬೂದಿ ತುಂಬಿಸಬೇಕಾಗಿತ್ತು. ಬೂದಿ ತುಂಬಿಸಿ ಅವನ ಬಟ್ಟೆಯೆಲ್ಲ ಹರಿಕೊಂಡು ಆ ಒಂದು ಗೋಣಿ ಚೀಲವನ್ನು ಒಟ್ಟಿಕೊಂಡು ಅವನು ಅದರೊಳಗೆ ಕೂಡಬೇಕಾಗಿತ್ತು. ಎಷ್ಟು ದಿನ ಗೊತ್ತಿಲ್ಲ, ಆದ್ರೆ ಅವನ ಪಶ್ಚಾತ್ತಾಪದ ಫಲವಾಗಿ ಅವನು ಅದನ್ನು ಮಾಡಬೇಕಾಗಿತ್ತು. ಆದ್ರೆ ಯೋವೇಲ ಪ್ರವಾದಿ ಹೀಗೆ ನುಡಿತಾ ಇದ್ದಾನೆ, ನೀವು ಈಗ ಆ ರೀತಿ ಗುಂಡಿಯಲ್ಲಿ ಕೂತ್ಕೊಂಡು ಬೂದಿಯನ್ನು ಹಾಕೊಳ್ಳೋದು ಬೇಡ, ಬದಲಾಗಿ ನಿಮ್ಮ ಹೃದಯವನ್ನು ಸೀಳಿಕೊಳ್ಳಿ, ನಿಮ್ಮ ಹೃದಯವನ್ನು ಅವಲೋಕಿಸಿ ನೋಡಿ. ಸೀಳಿಕೊಳ್ಳಿ ಅಂದ್ರೆ ಅವಲೋಕಿಸಿ ನೋಡಿ, ಸಿಂಹಾವಲೋಕನ ಮಾಡಿಕೊಳ್ಳಿ, ಎಕ್ಸಾಮಿನೇಷನ್ ಆಫ್ ಯರ್ ಕಾನ್ಶಿಯಸ್ ಅಂತ ಹೇಳಿ. ಅದು ನೋಡಿಕೊಂಡು ನೀನು ಎಲ್ಲಿ ದಾರಿ ತಪ್ಪಿದ್ದೀಯಾ, ಎಲ್ಲಿ ನೀನು ಮುಗ್ಗರಿಸಿ ಬಿದ್ದಿದ್ದೀಯಾ, ನಿನ್ನ ಆಧ್ಯಾತ್ಮಿಕತೆಯಲ್ಲಿ ಅಥವಾ ಬದುಕಿನ ಜೀವನದಲ್ಲಿ ಅದನ್ನು ಸರಿಪಡಿಸಿಕೋ ಎಂದು ನುಡಿತಾ ಇದ್ದಾರೆ. ಆದ್ರಿಂದ ಇಂದು ನಮ್ಮ ಹೃದಯವನ್ನು ಸೀಳಿಕೊಂಡು ನಾವು ಎಲ್ಲಿ ದಾರಿ ತಪ್ಪಿದ್ದೇವೆ, ಎಲ್ಲಿ ಮಾಡಬೇಕಾದದನ್ನ ಮಾಡಿಲ್ಲ, ಎಲ್ಲಿ ನಾವು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಎಲ್ಲಿ ದಾನ ಧರ್ಮ ಮಾಡಬೇಕು ಅಲ್ಲಿ ಮಾಡಿರೋದಿಲ್ಲ, ಎಲ್ಲಿ ಕರುಣೆ ತೋರ್ಬೇಕು ಅಲ್ಲಿ ಕರುಣೆ ತೋರಿರೋದಿಲ್ಲ, ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ನನಗೆ ಸಾಧ್ಯವಿದೆ ಅದೇ ಹೆಲ್ಪ್ ಮಾಡಿರೋದಿಲ್ಲ. ಇದು ಒಳ್ಳೆಯ ಸಮಯ, ಆ ಒಂದು ಸತ್ಕ್ರಿಯೆಗಳಲ್ಲಿ ನಾವು ಬೆಳೆಯುವ ಸಮಯ. ಆದ್ರಿಂದ ಇಂದು ನಮ್ಮ ಉಡುಪುಗಳನ್ನೆಲ್ಲ ಹೃದಯವನ್ನು ಸೇರಿಕೊಂಡು ಅವಲೋಕಿಸಿ ದಾರಿ ತಪ್ಪಿದ್ದಲ್ಲಿ ಸರಿ ದಾರಿಗೆ ಮಾಡೋಣ. ನಾವು ಲೂಕರ ಶುಭ ಸಂದೇಶದಲ್ಲಿ ನೋಡ್ತೇವೆ ಪ್ರಿಯರೇ, ಆ ಒಂದು ದುಂದುಗಾರ ಮಗನ ಸಾಮರ್ಥ್ಯ, ಅದರಲ್ಲಿ ದುಂದುಗಾರನ ತಂದೆ, ಆ ಮಗನ ತಂದೆ ಅವನ ಬರುವಿಕೆಗಾಗಿ ಸದಾ ಕಾಯ್ತಾ ಇರ್ತಾನೆ. ಅವನು ಒಂದು ತನ್ನ ಯೌವನ ಸ್ಥಿತಿಯಲ್ಲಿ ದಾರಿ ತಪ್ಪಿ
ತನ್ನ ಆಸ್ತಿಯನ್ನೆಲ್ಲ ವ್ಯಯ ಮಾಡಿ ಅವನು ದುಂದು ವೆಚ್ಚವನ್ನು ಮಾಡಿರ್ತಾನೆ, ದುಶ್ಚಟಗಳಿಗೆ ಬಲಿಯಾಗಿರ್ತಾನೆ. ಆದ್ರೂ ಸಹ ತಂದೆ ಸದಾ ನೀನು ವಾಪಸ್ ಬಾ ಅಂತ ಕಾಯ್ತಾ ಇರ್ತಾನೆ. ಅವನು ಬಂದಾಕ್ಷಣ ದೇವರ ವಾಕ್ಯ ಹೇಳ್ತದೆ, ಅವನನ್ನು ಅಪ್ಪಿಕೊಂಡು ಮುತ್ತಿಕ್ಕಿ ಅವನನ್ನ ತನ್ನ ಸ್ವಂತ ಮಗನಾಗಿ ಸ್ವೀಕರಿಸಿದ ತಂದೆ ದೇವರು ಸಹ ಈ ಒಂದು ತಪಸ್ಸು ಕಾಲದಲ್ಲಿ ಅಷ್ಟೇ. ನಾವು ಎಷ್ಟೇ ತಪ್ಪು ಮಾಡಿದ್ವಿ, ಎಂಥ ಘೋರ ತಪ್ಪುಗಳನ್ನೇ ಮಾಡಿದ್ವಿ, ನಾವು ಅದನ್ನ ತೊಳೆದು ಅದನ್ನ ಶುದ್ಧೀಕರಿಸಿ ಮತ್ತೆ ನನ್ನನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸಲು ಕಾಯುವ ಕಾಲ ಈ ತಪಸ್ಸು ಕಾಲ. ಇನ್ನು ಕೊನೆಯದಾಗಿ ಪ್ರಿಯರೇ, ಇನ್ನು ನಾವು ಉಪವಾಸವನ್ನ ಮಾಡಬೇಕು, ಪ್ರಾರ್ಥನೆಯನ್ನ ಮಾಡಬೇಕು, ನಾವು ದಾನ ಧರ್ಮವನ್ನು ಮಾಡಬೇಕು. ಉಪವಾಸ ಎಂದಾಕ್ಷಣ ಕೇವಲ ಊಟ ಬಿಡುವುದಷ್ಟೇ ಅಲ್ಲ, ನಾವು ನಮ್ಮಲ್ಲಿರುವ ದುರಾಲೋಚನೆಗಳಿಂದ ಉಪವಾಸವನ್ನ ಮಾಡಬೇಕು, ನನ್ನಲ್ಲಿರುವಂತಹ ದುರ್ಗುಣಗಳಿಂದ ಇದು ಉಪವಾಸವನ್ನ ಮಾಡಬೇಕು. ಆಗ ಮಾತ್ರ ನಾನು ಮಾಡುವ ಉಪವಾಸಕ್ಕೆ ಅರ್ಥ ಬರಲು ಸಾಧ್ಯ. ಆದ್ರಿಂದ ಜಗದ್ಗುರುಗಳು ನಮಗೆ ನುಡಿತಾ ಇದ್ದಾರೆ, ನೀನು ಇಂದು ಉಪವಾಸ ಮಾಡಬೇಕಾಗಿರುವುದು ಆಹಾರದಿಂದವಲ್ಲ, ಕೋಪ, ದ್ವೇಷ, ಮದಮತ್ಸರ, ಹೊಟ್ಟೆ ಕಿಚ್ಚು ಎಂಬ ಸದ್ಗುಣಗಳಿಂದ, ಎಂಬ ದುರ್ಗುಣಗಳಿಂದ. ನೀನು ಮಾತು ಬಿಟ್ಟವರೊಂದಿಗೆ ಇಂದು ಸಂಧಾನವಾಗಬೇಕು. ಯಾರೊಂದಿಗೆ ಜಗಳ ಮಾಡಿಕೊಂಡು ಮನಸ್ತಾಪವನ್ನು ಹೊಂದಿಕೊಂಡು ನಿನ್ನ ಸಂಬಂಧವನ್ನ ಕಳೆದುಕೊಂಡಿದೆಯೋ ಅವರಿಗೆ ಪುನಃ ನೀನು ಸಂಬಂಧವನ್ನ ಬೆಸೆದುಕೊಳ್ಳಬೇಕು. ಅದು ಈ ಸಮಯ. ಹಸಿದವರಿಗೆ ಆಹಾರ ನೀಡು, ಬಾಯಾರಿದವರಿಗೆ ನೀರನ್ನ ನೀಡು. ಇದು ನೀನು ನಿಜವಾಗಿ ಮಾಡುವ ಒಳ್ಳೆಯ ಉಪವಾಸ ಎಂದು ನುಡಿಯುತ್ತಾನೆ. ಆದ್ದರಿಂದ ಈ ತಪಸ್ಸು ಕಾಲ ನಮ್ಮೆಲ್ಲರಿಗೆ ಒಂದು ವಸಂತ ಕಾಲವಾಗಲಿ. ನಮ್ಮಲ್ಲಿರುವ ಎಲ್ಲ ದುರ್ಗುಣಗಳನ್ನು ನಾವು ಮರೆತು, ನಮ್ಮಲ್ಲಿರುವ ಎಲ್ಲ ದುಷ್ಟ ಚಟಗಳನ್ನು ಬಿಟ್ಟು ನಾವು ಸಕ್ರಿಯಗಳಾಗಿ ಬೆಳೆಯುತ್ತಾ ಪ್ರಭುವನ್ನ ಬಿಂಬಿಸುವ, ಸಾಕ್ಷಿ ಕೊಡುವ ಸಾಕ್ಷಿಗಳಾಗಿ ಜೀವಿಸಲು ಈ ತಪಸ್ಸು ಕಾಲ ನಮಗೆ ನೆರವಾಗಲಿ. ಇಂದು ಯಾಜಕರು ನಿಮ್ಮ ಹಣೆಯ ಮೇಲೆ ವಿಭೂತಿಯನ್ನು ಹಾಕುವಾಗ ಹೇಳುವಂತ ವಾಕ್ಯ, ಮನುಜನ ನೀನು ಮಣ್ಣು, ಮರಳಿ ಸೇರಿದ ನನಗೆ. ಈ ಭೂಲೋಕ ನಶ್ವರ. ಈ 3 ದಿನದ ಜೀವನದಲ್ಲಿ ನಾವು ಅರ್ಥಗರ್ಭಿತವಾಗಿ ಇತರರಿಗೆ ಪ್ರೇರಣೆ ನೀಡುವಂತ, ಸ್ಫೂರ್ತಿ ನೀಡುವಂತ ಬದುಕನ್ನ ಜೀವಿಸಲು ಈ ತಪಸ್ಸು ಕಾಲ ನಮಗೆ ನೆರವಾಗಲಿ.